ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮೊದಲ ದಿನದಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ಸಣ್ಣದಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟದ ಶುರು ಮಾಡೋಣ. ಟಾಸ್ ಗೆದ್ದ ಬಾಂಗ್ಲಾದೇಶವು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ, ಯಾಕಂದರೆ ಇನಿಷಿಯಲಿ ಬ್ಯಾಟಿಂಗ್ಗೆ ಸ್ವಲ್ಪ ಅನುಕೂಲ ಇರೋದಿಲ್ಲ ಅಂತ. ಸೊ ಅದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾಕಂದರೆ ರೋಹಿತ್ ಶರ್ಮಾ ಅವರು 6 ರನ್ಗೆ ಔಟ್ ಆಗ್ತಾರೆ. ಹಾಗೆಯೇ ಶುಭ್ಮನ್ ಗಿಲ್ ಕೂಡ 0ಗೆ ಔಟ್ ಆಗ್ತಾರೆ. ಇದರೊಂದಿಗೆ 28ಕ್ಕೆ 2 ವಿಕೆಟನ್ನು ಕಳೆದುಕೊಳ್ಳುತ್ತೆ. ನಂತರ ಬಂದ ವಿರಾಟ್ ಕೊಹ್ಲಿ ಅವರು ಕೂಡ 6 ರನ್ ಗಳಿಸಿ ಔಟ್ ಆಗಿಬಿಡ್ತಾರೆ. ಸೊ ಇದರೊಂದಿಗೆ 34ಕ್ಕೆ 3 ವಿಕೆಟ್ ಕಳೆದುಕೊಂಡು ಭಾರತ ಸ್ಟಾರ್ಟಿಂಗ್ನಲ್ಲೇ ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ಹಸನ್ ಮಹಮೂದ್ ಸ್ಟಾರ್ಟಿಂಗ್ 3 ವಿಕೆಟನ್ನು ಎತ್ತಾಕೊಳ್ತಾರೆ. ಸೊ ಅದಾದ ಬಳಿಕ ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ನಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಈ ಜೋಡಿ ಇನ್ನೇನು ಮ್ಯಾಚನ್ನು ಚೆನ್ನಾಗಿ ತಗೊಂಡೋಗ್ತಾರೆ ಅನ್ನೋಷ್ಟರಲ್ಲಿ ರಿಷಬ್ ಪಂತ್ 39 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಇದರೊಂದಿಗೆ 96ಕ್ಕೆ 4 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಸೊ ನಂತರ ಒಂದು ಕಡೆ ಯಶಸ್ವಿ ಜೈಸ್ವಾಲ್ ಸಖತ್ತಾಗಿ ಆಡ್ತಾ ಇರ್ತಾರೆ. ಯಶಸ್ವಿ ಜೈಸ್ವಾಲ್ಗೆ ರಾಹುಲ್ ಕೊಂಚ ಸಾಥನ್ನು ಕೊಡ್ತಾರೆ. ಯಶಸ್ವಿ ಜೈಸ್ವಾಲ್ 118 ಬಾಲ್ನಲ್ಲಿ 56 ರನ್ ಗಳಿಸಿ ಔಟ್ ಆಗ್ತಾರೆ. ಅವರು ಔಟ್ ಆದ ಬಳಿಕ ರಾಹುಲ್ ಅವರು ಕೂಡ ಔಟ್ ಆಗಿಬಿಡ್ತಾರೆ. ಇದರೊಂದಿಗೆ ಭಾರತ ತಂಡ 144ಕ್ಕೆ 6 ವಿಕೆಟ್ ಕಳೆದುಕೊಂಡು ತೀರಾ ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಲೋಕಲ್ ಬಾಯ್ ರವಿಚಂದ್ರನ್ ಅಶ್ವಿನ್ ಅವರು ಹಾಗೆಯೇ ರವೀಂದ್ರ ಜಡೇಜಾ ಅವರು ಆಸರೆ ಆಗ್ತಾರೆ. ಸೊ ಈ ಜೋಡಿ ಇಡೀ ದಿನ ಆಡ್ತಾರೆ ಅಂತಲೇ ಹೇಳ್ಬೋದು. ಸೊ 144ಕ್ಕೆ 6ರಿಂದ 339 ತನಕ ಇವರು ಆಡ್ತಾ ಇದ್ದಾರೆ. ಇನ್ನೂ ಕೂಡ ಪಾರ್ಟ್ನರ್ಶಿಪ್ ಮುಂದುವರಿತಾನೇ ಇದೆ. ದಿನದ ಆಟದಂತ್ಯಕ್ಕೆ ಭಾರತ ತಂಡ 339ಕ್ಕೆ 6 ವಿಕೆಟನ್ನು ಕಳೆದುಕೊಂಡಿದೆ. 144ರಿಂದ 339 ತನಕ ಭರ್ಜರಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದುವರಿಯುತ್ತದೆ ನಾಳೆಗೆ. ಸೊ ಅಶ್ವಿನ್ ಅವರು ತಮ್ಮ ಟೆಸ್ಟ್ ಕ್ರಿಕೆಟ್ನ 6ನೇ ಶತಕವನ್ನು ಗಳಿಸ್ತಾರೆ. ಒಂದು ಚಿಂದಿ ಆಲ್ರೌಂಡರ್ ರವಿಚಂದ್ರನ್ ಅಶ್ವಿನ್ ಭಾರತ ತಂಡಕ್ಕೆ. ಅವರ ಜೊತೆ ರವೀಂದ್ರ ಜಡೇಜಾ ಅವರು ಕೂಡ 86ರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಒಂದೊಳ್ಳೆ ಬೃಹತ್ ಪಾರ್ಟ್ನರ್ಶಿಪ್ ಬಂದಿದೆ ಕೂಡ ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರಿಂದ. ಸೊ ಟಾಪ್ ಆರ್ಡರ್ನಲ್ಲಿ ರನ್ಸ್ ಬಂದಿದ್ದಾಗ ಲೋವರ್ ಮಿಡ್ ಆರ್ಡರಲ್ಲಿ ಇಂಡಿಯಾದಲ್ಲಿ ಆಡ್ತಿರ್ಬೇಕಾದ್ರೆ ಅಶ್ವಿನ್ ಮತ್ತು ಜಡೇಜಾ ರನ್ ಗಳಿಸ್ತಾರೆ ಯಾವಾಗ್ಲೂ. ಸೊ ಅದೇನ ಮತ್ತೊಮ್ಮೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸೊ ನಾಳೆನೂ ಕೂಡ ಹಲವು ಮತ್ತೊಂದಿಷ್ಟು ರನ್ಸ್ಗಳನ್ನು ಸೇರಿಸ್ಬೋದು. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಇವತ್ತಿಗಂತೂ ಒಳ್ಳೆ ಪಾರ್ಟ್ನರ್ಶಿಪ್ ಕೈಗೊಂಡಿದ್ದಾರೆ. ಅದು ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಕೇವಲ 112 ಬಾಲ್ನಲ್ಲಿ 102 ಗಳಿಸಿದ್ದಾರೆ ರವಿಚಂದ್ರನ್ ಅಶ್ವಿನ್. ಹಾಗೆಯೇ ಜಡೇಜಾ ಅವರು ಕೂಡ 117 ಬಾಲ್ನಲ್ಲಿ 86 ರನ್ ಗಳಿಸಿದ್ದಾರೆ. 4 ರನ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅಗ್ರೆಸಿವ್ ಬ್ಯಾಟಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ನಾಳೆ ಮತ್ತೆಷ್ಟು ರನ್ಸನ್ನು ಕಲೆ ಹಾಕ್ತಾರೆ ಅಂತ ನೋಡೋಣ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ.